ನಮಸ್ಕಾರ. ಬೆಂಗಳೂರು ಟ್ರಿಪಲ್ ರೈಡಿಂಗ್ ಮತ್ತು ಅಪ್ರಾಪ್ತ ವಯಸ್ಸರು ವಾಹನ ಚಲಾಯಿಸುವುದು ಸಾರ್ವಜನಿಕರ ಸುರಕ್ಷತೆಗೆ ತೀವ್ರ ಅಪಾಯ ತಂದುಕೊಡುವ ಒಂದು ಸಂಚಾರ ನಿಯಮ ಉಲ್ಲಂಘನೆಗಳಾಗಿದೆ. ಯಾವುದೇ ದ್ವಿಚಕ್ರ ವಾಹನವು ಇಬ್ಬರು ಮಾತ್ರ ಪ್ರಯಾಣಿಸಲು ವಿನ್ಯಾಸಗೊಳಿಸಲಾಗಿರುತ್ತದೆ. ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಹೋದಾಗ, ಸಡನ್ ಆಗಿ ಬ್ರೇಕ್ ಹಾಕುವಾಗ ಅಥವಾ ತುರ್ತು ಸಂದರ್ಭಗಳಲ್ಲಿ ಗಾಡಿ ಬ್ಯಾಲೆನ್ಸ್ ಮತ್ತು ಕಂಟ್ರೋಲ್ ತಪ್ಪುತ್ತದೆ. ಇಂತಹ ಕೆಲ ಉಲ್ಲಂಘನೆಗಳಿಂದಲೇ ದೊಡ್ಡ ರಸ್ತೆ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಇದರ ಜೊತೆಗೆ ಚಾಲನಾ ಪರವಾನಗಿ ಇಲ್ಲದೆ ಅಪ್ರಾಪ್ತರು ವಯಸ್ಸಿನ ಮಕ್ಕಳು ಗಾಡಿ ಓಡಿಸುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತಿದೆ. ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ಚಲಾಯಿಸಲು ಸರಿಯಾದ ತರಬೇತಿ, ಪ್ರಬುದ್ಧತೆ, ಸಂಚಾರ ನಿಯಮಗಳ ಅರಿವು ಮತ್ತು ಜವಾಬ್ದಾರಿಯುತ ನಿರ್ಧಾರಗಳು ಅಗತ್ಯವಿರುತ್ತವೆ. ವಯಸ್ಸಿಲ್ಲದ ಮಕ್ಕಳಿಗೆ ವಾಹನ ಚಲಾಯಿಸಲು ಬಿಡುವುದು ಅವರ ಜೀವಕ್ಕೆ ಮಾತ್ರವಲ್ಲ, ರಸ್ತೆಯಲ್ಲಿ ಓಡಾಡುವ ಇತರ ಸುರಕ್ಷತೆಗೂ ಧಕ್ಕೆ ತರುತ್ತದೆ. ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲು ಕೊಡಬೇಡಿ. ರಸ್ತೆ ಸುರಕ್ಷತೆ ಎಂಬುದು ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ಅಪಘಾತಗಳನ್ನು ತಡೆಯುವಲ್ಲಿ ಪೋಷಕರ ಜವಾಬ್ದಾರಿ ತುಂಬ ದೊಡ್ಡದಾಗಿದೆ. ಸಂಚಾರ ನಿಯಮಗಳನ್ನು ಮಾಡಿರುವುದು ಸಾರ್ವಜನಿಕರಿಗೆ ತೊಂದರೆ ಕೊಡಲು ಅಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಉಳಿಸಲು. ಸಂಚಾರ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಎಲ್ಲ ನಾಗರಿಕರಿಗೆ ಸುರಕ್ಷಿತ ರಸ್ತೆಗಳನ್ನು ಕಲ್ಪಿಸುವ ಬೆಂಗಳೂರು ಸಂಚಾರ ಪೊಲೀಸರು ನಗರಾದ್ಯಂತ ಕಟ್ಟುನಿಟ್ಟಿನ ತಪಾಸಣೆ ಮತ್ತು ಜಾಗೃತಿ ಅಭಿಯಾನಗಳನ್ನು ಮುಂದುವರಿಸಲಿದೆ. ಬನ್ನಿ, ಜವಾಬ್ದಾರಿಯಿಂದ ನಿರ್ವಹಿಸೋಣ ಮತ್ತು ಜೀವಗಳನ್ನು ಉಳಿಸೋಣ. ಒಟ್ಟಾಗಿ ಕೆಲಸ ಮಾಡೋಣ.